ಒಡನಾಟ ಅನ್ನೋಕೇನ್ರಿ ಹೇಳಲಾರ್ದಂಥ ಪರಿಸ್ಥಿತಿ ಒಳಗೈತಿ. ಯಾಕಂದ್ರೆ ನಾನು ಬಾಲ್ಯ ಸ್ನೇಹಿತ. ಯಾವುದಕ್ಕೆ ಆಗಲಿ ನಾನು ಕೇಳಾರ್ದ ಅವ ಏನು ಮಾಡ್ತಿದ್ದಿಲ್ಲ, ಅವನು ಕೇಳಾರ್ದ ನಾನು ಏನು ಮಾಡ್ತಿದ್ದಿಲ್ಲ. ಯಾಕಂದ್ರೆ ಒಂದೇ ಇಬ್ಬರು ಜೊತೆ ಮೇಲೆ ಉಟ್ಕೊಂಡು ಅಡ್ಡಾಡಿದ್ರು ಅಂತ ಸ್ನೇಹಿತ. ನಾನು ಬೇಯ್ದಾಗ ಅವನು ಸುಮ್ಮನೆ ಇರ್ತಿದ್ದ, ಅವ ಬೇಯ್ದಾಗ ನಾನು ಸುಮ್ಮನೆ ಇರ್ತಿದ್ದೆ. ಅಕಸ್ಮಾತ್ ಇಂಥ ಘಟನೆ ಆಗಬಾರ್ದಾಗಿತ್ತು. ಏನು ಆಗಿ ಹೋಗಿದೆ ಅಂದಮೇಲೆ ಏನು ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಇಲ್ಲಿವರೆಗೂ ನಾನು ರಾಜು ಅಂದಿಲ್ಲ, ರಾಜನೇ ಅಂದೀನಿ. ಒಂದು ಶೂಟಿಂಗ್ನಾಗ ಬೆಂಗಳೂರಿಗೆ ಹೋದಾಗ ಸಾಕಷ್ಟು ಜನರು ಕಲಾವಿದರು ಕೂಡಿದಾಗ ಲೇ ರಾಜ ಅಂದಾಗ ಉಸಿರು ಅವನು ಗಾಬರಿಯಾಗಿ ನೋಡಿದಾಗ ಅವ ಒಂದು ಮಾತು ಹೇಳಿದ, ಅವನು ನಾನು ಒಂದೇ ಅಂಡರ್ವೇರ್ ಆಗ್ತೀವಿ ಅಂತ ದೋಸ್ತರದೀವಿ, ನಾನೇ ಸಿದ್ಧನು ಅಂತೀನಿ, ರಾಜನು ಅಂತ ನಾವು ಅಂತೇಳಿ ಎಲ್ಲ ರೀತಿಯಿಂದ ನಮಗೆ ಭಾಳ ಅಂದ್ರೆ ಭಾಳ ದುಃಖ ಆಗ್ಯದ. ಲಾಸ್ಟ್ ಅನ್ನಕ್ಕೇನಾದ್ರೂ ಈಗ ಒಂದು 20 ದಿನದಿಂದ ಹಬ್ಬಕ್ಕೂ ಹೇಳಿದ, ನಾನು ಬಂದಿದ್ದಿಲ್ಲ, ನೀನು ಅವ್ನು ಬೇರೆ ಇದೇ ಮಾಡ್ತೀನಿ ಅಂತೇಳಿ ಬೈತಿದ್ದೆ. ಆದ್ರೂ ನಾನು ಕೊಡ್ತಿದ್ದೀವಿ. ಈಗೇನು ಧಾರವಾಡಕ್ಕೆ ಹೋಗಿಂದ ಸ್ವಲ್ಪ ಅವನು ನಮಗೂ ತಿಂಗಳಾಯ್ತು ಸಿಕ್ಕಿದ್ದಿಲ್ಲ. ಒಡನಾಟ ಅನ್ನಕ್ಕೆ ಏನಾದ್ರೆ ಇಬ್ರು ಕೂಡಿ ಪಾತ್ರ ಮಾಡ್ತಿದ್ವಿ. ಅವ 3 ದಿನ ನಾ 3 ದಿನ ಬೇರೆ ಬೇರೆ ಅವ್ರ ಅಣ್ಣ ಮಾಡುತ್ತಿದ್ದ. ಒಂದೇ ಪಾತ್ರನೇ ಕಾಂಪಿಟೇಷನ್ ಮೇಲೆ ಅವ್ರ ಅಣ್ಣನ ಡೈರೆಕ್ಷನ್ ಮೇಲೆ ನಾವು ಪಾತ್ರಗಳನ್ನು ಮಾಡ್ತಿದ್ದೀವಿ. ಭಾಳ ಅಂದ್ರೆ ಭಾಳ ಅತಿಯಾದ ಕ್ಲೋಸ್ ಫ್ರೆಂಡ್ ಅಂದ್ರೆ ನನಗೆ ರಾಜು ತಾಳಿಕೋಟಿ. ನಾವು ಅಣ್ಣ ತಮ್ಮ. ಅವನ ಮನೆಯಿಂದ ಹಿಡ್ಕೊಂಡು ಸಹ ನಾವು ಒಂದ್ ರೀತಿ ಪಾರ್ಟ್ನರ್. ಅವನ ಕಂಪನಿ ಓಪನಿಂಗ್ ಆಗ್ಬೇಕಾದ್ರೆ ಮೂಲತಃ ಶ್ರೀ ಕಾಶಗತ್ತೇಶ್ವರ ಮಹಾತ್ಮೆ ಒಳಗ ನಾನೇ ಇದ್ದದ್ದು. ನಿಮ್ಗೆ ಯಾವಾಗ ಗೊತ್ತಾಯ್ತು ಇದು? ನಿನ್ನೆ ಮಧ್ಯಾಹ್ನ ಗೊತ್ತಾಗ್ಯದ್ರಿ. ಮಧ್ಯಾಹ್ನ ಗೊತ್ತಾದಾಗ ಬಶೀರ್ಗೆ ಫೋನ್ ಮಾಡಿದೆ. ಅವಾಗಂತ ಅಲ್ಲೇ ಸಿದ್ಧ ನಿನ್ ದೋಸ್ತು ಆದ. ಫಿಲ್ಮ್ ಅದೆಲ್ಲ ಏನ್ ಮಾಡೋದ್ರಿ, ಭಾಳ ಅಂದ್ರೆ ಭಾಳ ಕೆಟ್ಟ ಆಗೋದೇ ಅದು. ಎಲ್ಲರಿಗೂ ಒಂದ್ ರೀತಿಯಿಂದ ದುಃಖ ಆಗ್ಯದ. ಕಲಾವಿದರಿಗೆ, ಕಂಪನಿಗಳಿಗೂ ಭಾಳ ಬಡತನ ಇದ್ದಂಗ. ಮೊದಲೇ ಕಂಪನಿಗಳು ನಡೀತಾ ಇರೋದಿಲ್ಲ, ಅವನೇ ಸ್ವಲ್ಪ ಓಡಾಡಿ ಏನಾರ ಶ್ರಮ ಪಟ್ಟು ಮಾಡ್ತಾನ ಅಂತೇಳಿ ಎಲ್ಲರೂ ಆಸೆ ಇಟ್ಕೊಂಡು ಕುಂತಿದ್ರು. ನಮ್ ಕೈ ಬಿಟ್ಟು ಅವನೇ ಹೋದ. ನನಗೆ ಹುಡುಗಾಟನು ಮಾಡ್ತಿದ್ದ. ನಿನ್ನೆ ತಗೊಂಡು ಹೋಗ್ತೀನಿ ನಾ ಮೊದಲಂತ ನನಗಂತಿದ್ದ. ನಾನೇನ್ ತಗೊಂಡು ಹೋಗ್ತೀನಿ, ನಿನ್ನ ತಗೊಂಡು ಹೋಗ್ತೀವಿ ಅಂತೇಳಿ ಕಡಿಕ್ ಇಬ್ರು ಕೂಡಿ ಹೋಗೋಣ ಅಂತಂತಿದ್ದ. ನಮ್ಮನ್ನು ಬಿಟ್ಟು ಆದ ಅಷ್ಟೆ. ಈಗ ಇದು ಅವರು ಈ ಒಂದು ನಾಟಕ ಯಾಕೆ ಅವರು ಸ್ಟಾರ್ಟ್ ಆತ ಅವ್ರ ಜರ್ನಿ? ನಾಟಕದ ಅನ್ನಕ್ಕೆ ಏನದ್ರಿ, ಮೊದಲು ಬಹಳ ಬಡತನದಿಂದ ಇದ್ದದ್ದು. ನನಗ್ ಗೊತ್ತಿದ್ದದ್ದು ಬಹಳ ಬಡತನದಿಂದ ಇದ್ದದ್ದು. ಮುಂದೇನಾದ್ವಿ ತಾಳಿಕೋಟೆಯಲ್ಲಿ ಒಂದು ಶರಣ ಬಸವೇಶ್ವರ ನಾಟಕ ಅಂತ ಆಡಿದಾಗ ಒಂದು ಕಿರು ಚಿತ್ರ ಪಾರ್ಟ್ ಮಾಡಿದ, ಸಣ್ಣ ಪಾತ್ರ ಮಾಡಿದ. ಆಮೇಲೆ ನಮ್ಮ ಜೊತೆ ಕೂಡಿದ. ನಾವು ಲಾಟ್ರಿನ್ಗೆ ಹೋದಾಗ ಪ್ರಾಕ್ಟೀಸ್ ಮಾಡ್ತಿದ್ದೀವಿ ಇಬ್ರು ನಾಟಕದ್ದು. ಇಬ್ಬರದು ಅಲ್ಲೇ ಸ್ನೇಹ, ಅಲ್ಲೇ ಬೇದಾಡೋದು, ಅಲ್ಲೇ ಒಂದು ತಾಸು ಗಂಟೆ ಕುಂತ ಅಲ್ಲೇ ಪ್ರಾಕ್ಟೀಸ್ ಮಾಡಿ. ಆದ್ರೆ ನನಗಿಂತ 4 ವರ್ಷ ಸಣ್ಣವನು. ಈ ಕಲಿಯುಗದ ಕುಡುಕ ಇದರಿಂದ ಫೇಮಸ್ ಅಂದ್ರೆ ಮೊದಲಿಗೆ ನಾವು ಕಲಿಯುಗದ ಬಬ್ಬರ್ವಾನ ಅಂತ ಮಾಡಿದ್ವಿ. ಅದನ್ನು ನೋಡಿದ ಮೇಲೆ ಕಲಿಯುಗದ ಕುಡುಕ ಅಂತ ಮಾಡಿದಾಗ ನಮ್ಮದು ಸ್ಟೇ ಆಗಿ ಅವಂದೇ ಒಂದು ಹೆಚ್ಚಿನ ರೀತಿಯಿಂದ ಹೋಯ್ತು. ಆದ್ರೆ ಅವ ಏನ್ ಮಾಡಿದ, ಸಿದ್ಧ ನೀವು ಕಂಪನಿ ನಡೆಸ್ಕೊಂಡು ಹೋಗ್ರಿ, ಸರಿಪಡ ನೀವು ಅಂತೇಳಿ ನಮ್ಮನ್ನು ಕಂಪನಿಗೆ ಕಳಿಸಿದ್ರು. ತಾನು ಕಲಿಯುಗದ ಕುಡುಕ ಪ್ರೋಗ್ರಾಮ್ ಮಾಡ್ಕೊಂತ ಇದ್ದಾನ. ಅದ್ರ 100 ದಿನ ಓಡಿಸಿದೀವಿ ಕಾಶಗತ್ತೇಶ್ವರ ಮಹಾತ್ಮೆ ನಾಟಕ. ಅವಾಗ್ಲಿಂದ ಕಂಪನಿ ಚಾಲ್ತಿಯಲ್ಲಿ ಅದ್ದು ಚೆನ್ನಾಗಿನೇ ಇತ್ರಿ. ಅವ್ನ ಕಂಪನಿ ಬಾಲ್ಯ ಅನ್ನಕೇನ್ರಿ ತಾಳಿಕೋಟಿನೇ ರೀ. ಹ್ಞೂನ್ರಿ, ಭಕ್ತರು. ಈಗ ರಾಜ್ಯದ ಹಲವಾರು ಜಿಲ್ಲೆಗಳಿಗೆ ಸಂಚಾರ ಮಾಡಿದ್ರು, ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿದ್ರು. ಜೊತೆಗೆ ಕಾಶಗತ್ತೇಶ್ವರ ಸಂಘದ ಜೊತೆಗೆ ಬೇರೆ ಬೇರೆ ಸಂಘಗಳಿಗೆ ಸಹಾಯನೂ ಮಾಡಿದನ್ರಿ. ಒಂದು ಅಧ್ಯಕ್ಷನೂ ಆಗಿದ್ದನ್ರಿ. ಅವ ವೃತ್ತಿ ರಂಗಭೂಮಿ ನಾಟಕ ಕಂಪನಿ ಮಾಲೀಕರ ಸಂಘದ ಅಧ್ಯಕ್ಷನೇ ಫಸ್ಟ್ ಅವನೇ ಆಗಿದ್ದು. ಆಮೇಲೆ ಬೇರೆ ಬೇರೆ ಅವ್ರನ್ನ ಚೇಂಜ್ ಮಾಡ್ಕೊಂತ ಹೋಗಿದ್ವಿ. ಆದ್ರೆ ಮೊದಲಿಗೆ ಅವನು ಹೇಳಿದ್ದ, ಎಲ್ಲಾ ಕಂಪನಿಗಳ ಕೂಡಿಸಿ ಒಂದು ಹೆಚ್ಚಿನ ರೀತಿಯಿಂದ ದೊಡ್ಡ ಪ್ರಮಾಣ ಮಾಡೋಣ. ನಾವು ಒಂದು 3 ದಿನ ಬಂದು ಪಾತ್ರ ಮಾಡ್ತೀನಿ, ಅದೇ ಅಮೌಂಟ್ ನಾವು ಸಂಘಕ್ಕೆ ಉಳಿಸೋಣ. ಕಂಪನಿಗಳ ತೊಂದರೆ ಬಂದಾಗ ಅದಕ್ಕೆ ಹಾಕೋಣ ಅಂತ ಹೇಳಿದ್ವಿ.